ಜಮೀನು ವಿವಾದ ಗಲಾಟೆ, ಓರ್ವನ ಕೊಲೆಯಲ್ಲಿ ಅಂತ್ಯ. ಕೆಂಚಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಮಿಶೆಟ್ಟಿಹಳ್ಳಿಯಲ್ಲಿ ಘಟನೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಪರಿಶೀಲನೆ. ಚಿಂತಾಮಣಿ ತಾಲೂಕಿನ ಕೆಂಚಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಒಂದೇ ಕುಟುಂಬದ ಇಬ್ಬರ ಯುವಕರ ನಡುವೆ ಗಲಾಟೆ ನಡೆದು ಓರ್ವನ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ರಾತ್ರಿ 10ರ ಸಮಯದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಬೋಮಿಶೆಟ್ಟಿಹಳ್ಳಿಯ ಗ್ರಾಮದಲ್ಲಿ 35 ವರ್ಷದ ಶಿವ ಅಲಿಯಾಸ್ ಶಿವಶಂಕರ್ ಎಂದು ಗುರುತಿಸಲಾಗಿದೆ. ಕೊಲೆ ಮಾಡಿರುವ ಆರೋಪಿಯನ್ನ ಅದೇ ಗ್ರಾಮದ 27 ವರ್ಷದ ನರೇಶ್ ಎಂದು ಗುರುತಿಸಲಾಗಿದೆ. ಕೊಲೆಯಾದ ಶಿವರವರ ತಾಯಿ ತಮ್ಮನ ಮಗನಾದ ನರೇಶ್ ರವರ ನಡುವೆ ಜಮೀನಿನ ವಿವಾದ ಇದ್ದು, ಇಂದು ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ನರೇಶ್ ಮಾರಕಾಸ್ತ್ರಗಳಿಂದ ಹೊಟ್ಟೆಯ ಭಾಗಕ್ಕೆ ತಿವಿದು ಪರಿಣಾಮವಾಗಿ ತೀವ್ರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತ ಶವವನ್ನು ಮರಣಾಂತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ರವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನ ವೀಕ್ಷಣೆ ನಂತರ ಮಾಡಿ ಕೊಲೆ ಮಾಡಿರುವ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೊಲೆಯಾದ ಸ್ಥಳಕ್ಕೆ ಡಿವೈಎಸ್ಪಿ ಪಿ ಮುರಳೀಧರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಕೆಂಚಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಇದ್ದರು. ಮೃತನ ಪತ್ನಿ ಅಂಬಿಕಾರವರು ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ಗಂಡನ ಹಾಗೂ ನರೇಶ್ ನಡುವೆ 3 ತಿಂಗಳಿಂದ ಸೈಟ್ ವಿಚಾರಕ್ಕೆ ವಿವಾದವಿದ್ದು, ರಾತ್ರಿ ಏಕಾಏಕಿ ನರೇಶ್ ಎಂಬಾತ ನನ್ನ ಗಂಡನನ್ನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟರ್ రవికుమార్, ప్రజాపవర్ టీవీ, చింతామణి. 3 నెలలు 4 నెలలు ఇంకా గలాట్లో 2-3 దఫాలు లాంగ్ ఎత్తుకొచ్చిండే. ఇప్పుడు ఫంక్షన్ అయితే ఊర్లో అతకొచ్చింటే ఇవి ఇట్లా వచ్చి చేసినాడు. ఎప్పుడూ గలాట్లే మా ఇంట్లో వాళ్ళు వచ్చేది, ఇట్లా గలాట్లు చేసేది, ఇంత మా ఇత్త గలాట్లు చేసేది, ఇట్లా చేసినారు సార్. ఇప్పుడు జమీన్ గురించి ఒక సైడ్ తీసుకోండి, అది మీకు ఇచ్చేయలేదు, మేమే తీసుకునేస్తాము, మీ దుడ్లు మీకు పారేస్తాము అని దీన్ని మా అమ్మకి హక్కుదారు ఉంది, మా అమ్మ వాళ్ళు మీరు పుట్టినట్లే పుట్టింది కోర్టుకి వేసిన దానికి ఈ పని చేయాలి. పుట్టినది నరేష్ అని ఎవరు పొడిచేసింది. ఇప్పుడు 2-3 నెలలు ఇంకా ఉండయి సార్. అవుడవుడు దప్ప వస్తా అంటారు గలాట్లకి. వాడే నరేష్ అనేవాళ్ళు వాళ్ళంతా వస్తా అంటారు. నరేష్ అనేవాడు కూడా లాంగ్ ఎత్తుకొచ్చేది.